ಟಿಬೆಟ್ ಮತ್ತು ನೇಪಾಳ ಗಡಿ ಪ್ರದೇಶದಲ್ಲೇ ಇಂದು ಪ್ರಬಲ ಭೂಕಂಪನದ ಅನುಭವ ಆಗಿದೆ. ಮೃತಪಟ್ಟವರ ಸಂಖ್ಯೆ 95ಕ್ಕೆ ಏರಿದೆ. ಸರಿಸುಮಾರು 130 ಜನ ಗಾಯಗೊಂಡಿದ್ದಾರೆ. ರಿಕ್ಟರ್ ಮಾಪನದಲ್ಲಿ ಈ ಭೂಕಂಪನ 6.8 ತೀವ್ರತೆ ದಾಖಲಾಗಿದೆ. ಸರಿಸುಮಾರು 10 ಕಿಲೋಮೀಟರ್ ಆಳದಲ್ಲಿ, ಅಂದರೆ 6 ಮೈಲಿಗಿಂತ ಹೆಚ್ಚು ಆಳದಲ್ಲಿ ಸ್ಥಳೀಯ ಕಾಲಮಾನ ಮಂಗಳವಾರ ಬೆಳಗ್ಗೆ 9:05 ಈ ಭೂಕಂಪನ ಸಂಭವಿಸಿದೆ. ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಭೂಕಂಪನಗಳಲ್ಲಿ ಇದು ಅತ್ಯಂತ ತೀವ್ರವಾದ ಭೂಕಂಪನ ಆಗಿದೆ. ಯುನೈಟೆಡ್ ಸ್ಟೇಟ್ಸ್ ಜಿಯಾಲಜಿಕಲ್ ಸರ್ವೆ ಪ್ರಕಾರ ಭೂಕಂಪನದ ತೀವ್ರತೆ 7.1. ಹಲವು ಮನೆಗಳು ಕುಸಿದಿವೆ, ಕಟ್ಟಡಗಳು ಕುಸಿದಿವೆ. ಮಧ್ಯಾಹ್ನದ ವೇಳೆಗೆ ಮೃತರ ಸಂಖ್ಯೆ 95ಕ್ಕೆ ಏರಿಕೆಯಾಗಿದೆ. 130 ಜನ ಗಾಯಗೊಂಡಿದ್ದಾರೆ ಅಂತ ಚೀನಾದ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಈ ಭೂಕಂಪನದ ಪ್ರಭಾವ ಕೇವಲ ಟಿಬೆಟ್ ಅಲ್ಲ, ನೇಪಾಳ ಅಲ್ಲ, ಚೀನಾದಲ್ಲೂ ಆಗಿದೆ, ಬಾಂಗ್ಲಾದೇಶದಲ್ಲೂ ಆಗಿದೆ, ಭಾರತದಲ್ಲೂ ಸಹ ಅಲ್ಲಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ದೆಹಲಿಯ ಕೆಲವು ಕಡೆ ಹಾಗೂ ಭಾರತದ ಗಡಿ ಭಾಗದ ಕೆಲವು ಕಡೆ ಭೂಕಂಪನದ ಅನುಭವ ಆಗಿದ್ದು ಜನರು ಮನೆಗಳಿಂದ ಹೊರಗೆ ಓಡೋಡಿ ಬಂದಿದ್ದಾರೆ. ಅಪಾರ್ಟ್ಮೆಂಟ್ಗಳಿಂದಲೂ ಸಹ ಜನ ಓಡೋಡಿ ಬಂದಿದ್ದಾರೆ. ಭಾರತ ನೇಪಾಳ ಗಡಿಯಲ್ಲಿ ಭೂಕಂಪನ ಆಗಿದೆ. ಹಲವು ಕಟ್ಟಡಗಳು ಸಮ ಆಗಿದ್ದಾವೆ. ಬಿಹಾರದ ವಿಪತ್ತು ನಿರ್ವಹಣಾ ಇಲಾಖೆ ಪ್ರಕಾರ ಭಾರತ ನೇಪಾಳ ಗಡಿಯಲ್ಲಿರ್ತಕ್ಕಂಥ ಪಾಟ್ನಾ, ಮಧುಬನಿ, ಶೇಯೋಹರ್, ಮುಂಗೇರ್, ಸಮಷ್ಟಿಪುರ, ಮುಜಫರ್ಪುರ, ಕತಿಹಾರ್, ದರ್ಭಂಗ, ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ, ಬಿಹಾರ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭೂಕಂಪನದ ಅನುಭವ ಆಗಿದೆ. ಅದರಲ್ಲೂ ಸಹ ಈ ಕತಿಹಾರ್, ಪೂರ್ಣಿಯಾ, ಶಿಯೋಹಾರ್ ಮತ್ತು ದರ್ಭಂಗ್ ಮತ್ತು ಸಮಷ್ಟಿಪುರದಲ್ಲಿ ಈ ಭೂಕಂಪನ ಸಂಭವಿಸಿದಾಗ ಜನರು ಗಾಬರಿಯಿಂದ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ. ಭೂಕಂಪನದ ಈ ಮೊದಲ ಕಂಪನ ದಾಖಲಾಗಿದ್ದು ಬೆಳಗ್ಗೆ 6:35ಕ್ಕೆ. ರಾಷ್ಟ್ರೀಯ ಭೂಕಂಪನ ಶಾಸ್ತ್ರ ವರದಿ ಮಾಡಿರೋ ಪ್ರಕಾರ ಮೊದಲ ಕಂಪನ ದಾಖಲಾಗಿರೋದು ಬೆಳಗ್ಗೆ 6:35ಕ್ಕೆ. ಆಗ ಈ ಕಂಪನದ ತೀವ್ರತೆ 4.7ರಷ್ಟಿತ್ತು. ಎರಡನೇ ಕಂಪನ 10 ಕಿಲೋಮೀಟರ್ ಆಳದಲ್ಲಿ ಸರಿಸುಮಾರು 7:02 ದಾಖಲಾಗಿದೆ. ಮತ್ತೆ ಮೂರನೇ ಕಂಪನ ದಾಖಲಾಗಿದೆ 7:07 4.9. ಈ ತೀವ್ರತೆಯಲ್ಲಿ ಮೂರನೇ ಕಂಪನ ದಾಖಲಾಗಿದೆ. ಈ ಕಂಪನ 30 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಈ ಭೂಕಂಪನ ಆಗಿರೋ ಪ್ರದೇಶ ಯಾವುದು ಅಂತಂದ್ರೆ ಟಿಬೆಟ್ ಮತ್ತೆ ನೇಪಾಳದ ಗಡಿ, ಬಹುತೇಕ ಟಿಬೆಟ್ನ ಭೂಭಾಗ. ಟಿಬೆಟ್ನ ಈ ಎತ್ತರದ ಕೌಂಟಿ ಪ್ರದೇಶ ಏನಿದೆ ಅಲ್ಲಿ ಸುಮಾರು 62,000 ಜನ ವಾಸ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಮೌಂಟ್ ಎವರೆಸ್ಟ್ ಚೀನಾದ ಬದಿಯಲ್ಲಿ ಈ ಪ್ರದೇಶ, ಭೂಕಂಪನ ಆಗಿರೋ ಪ್ರದೇಶ ಇರತಕ್ಕಂಥದ್ದು ಟಿಬೆಟ್ನಲ್ಲಿ. ಎಲ್ಲೇ ಅಂದರೆ ಮೌಂಟ್ ಎವರೆಸ್ಟ್ ಪರ್ವತದ ಚೀನಾದ ಬದಿಯಲ್ಲಿ ಈ ಪ್ರದೇಶ ಇದೆ. ಹಿಮಾಲಯ ಆಗಿರೋದ್ರಿಂದ ಈ ಪ್ರದೇಶದಲ್ಲಿ ಭೂಕಂಪನ ಸಾಮಾನ್ಯ ಅಂತ ಹೇಳ್ತಾರೆ. ಆದರೆ ಇಂದಿನ ಭೂಕಂಪ ಏನಿದೆ, ಈ ಕಂಪನ 200 ಕಿಲೋಮೀಟರ್ ವ್ಯಾಸ, 200 ಕಿಲೋಮೀಟರ್ ಅಂದರೆ ಈ ಭೂಕಂಪನದ ಕೇಂದ್ರ ಏನಿದೆ, ಈ ಕೇಂದ್ರದಿಂದ 200 ಕಿಲೋಮೀಟರ್ ದೂರದವರೆಗೂ ಸಹ ಈ ಭೂಕಂಪನದ ಅನುಭವ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಆಗಿರ್ತಕ್ಕಂಥ ಭೂಕಂಪನಗಳಲ್ಲಿ ಇದು ಅತ್ಯಂತ ತೀವ್ರವಾದ ಮತ್ತು ಶಕ್ತಿಶಾಲಿಯಾದ ಭೂಕಂಪನ ಆಗಿದೆ ಅಂತ ಹೇಳಿ ರಾಷ್ಟ್ರೀಯ ಭೂಕಂಪನ ಕೇಂದ್ರ ವರದಿಯನ್ನು ಮಾಡಿದೆ. ಈ ಟಿಬೆಟ್ ಇರ್ತಕ್ಕಂಥ ಜಾಗ, ನೇಪಾಳ ಇರ್ತಕ್ಕಂಥ ಜಾಗ ಮತ್ತು ಬಹುತೇಕ ಹಿಮಾಲಯ ಇರ್ತಕ್ಕಂಥ ಜಾಗ ಏನಿದೆ, ಇದು ಭೂಕಂಪನ ಪ್ರದೇಶ ಅಂತಲೇ ಗುರುತಿಸಲಾಗಿದೆ. ಅಂದರೆ ಭೌಗೋಳಿಕವಾಗಿ ನೋಡಿದರೆ ಎರಡು ಭೂಭಾಗಗಳು ಸೇರಿರ್ತಕ್ಕಂಥ ಜಾಗ ಇದು. ಹಾಗಾಗಿ ಇಲ್ಲಿ ಭೌಗೋಳಿಕ ದೋಷ ರೇಖೆ ಅಂತ ಹೇಳ್ತಾರೆ. ಈ ಭೌಗೋಳಿಕ ದೋಷ ರೇಖೆಯ ಮೇಲೆಯೇ ಹಲವು ಊರುಗಳಿದೆ, ಜನವಸತಿಗಳಿದ್ದಾವೆ. ಮತ್ತು ಇಡೀ ಹಿಮಾಲಯ ಇರದೆ ಈ ಭೌಗೋಳಿಕ ದೋಷ ರೇಖೆಯ ಮೇಲೆ.
ಭೂಗೋಳ ತಜ್ಞರ ವರದಿಗಳಂತೆ ಮಾಹಿತಿಗಳಂತೆ ಇಲ್ಲಿ ಭಾರತದ ಟೆಕ್ಟೋನಿಕ್ ಪ್ಲೇಟ್ ಮತ್ತು ಯುರೋಪಿಯನ್ ಪ್ಲೇಟ್, ಈ ಎರಡೂ ಪ್ಲೇಟ್ಗಳು ಅಂದರೆ ಎರಡೂ ಭೂಭಾಗಗಳು ಯಾವುದೋ ಶತಮಾನಗಳ ಹಿಂದೆ ಎರಡೂ ಭೂಭಾಗಗಳು ಒಟ್ಟಿಗೆ ಬಂದು ಇಲ್ಲಿ ಸಂಘರ್ಷ ಆಗಿದೆ. ಎರಡು ಭೂಭಾಗಗಳು ಸೇರಿರ್ತಕ್ಕಂಥ ಜಾಗ ಇದು. ಹಾಗಾಗಿನೇ ಇಲ್ಲಿ ಪರ್ವತಗಳು ಉದ್ಭವ ಆಗಿದ್ದಾವೆ, ಹಿಮಾಲಯ ಪರ್ವತ ಶ್ರೇಣಿ ಉದ್ಭವ ಆಗಿದೆ. ಈಗ ಭೂಕಂಪನದ ತೀವ್ರತೆ ಏನಿದೆ ಸರಿಸುಮಾರು 7.1 ರಿಕ್ಟರ್ ಮಾಪನದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಮನೆಗಳು ಬಿದ್ದಿದ್ದಾವೆ. ಈ ಅವಶೇಷಗಳ ನಡುವೆ ಜನರು ಬದುಕಿದಾರ ಅಂತ ಹುಡುಕುವಂಥ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ. ಯಾಕಂದರೆ ಈಗ ಟಿಬೆಟ್ ಚೀನಾ ಪ್ರದೇಶಕ್ಕೆ ಸೇರಿದಂಥ ಭಾಗ ಆಗಿದೆ. ಹಾಗಾಗಿ ಅವಶೇಷಗಳ ಅಡಿಯಲ್ಲಿ ಜನರನ್ನು ಹುಡುಕಲಿಕ್ಕೆ ಈಗಾಗಲೇ ಕಾರ್ಯಾಚರಣೆ ಶುರುವಾಗಿದೆ. ಅಗ್ನಿಶಾಮಕ ದಳ ರಕ್ಷಣಾ ಕಾರ್ಯಕರ್ತರನ್ನ ನಿಯೋಜಿಸಲಾಗಿದೆ ಅಂತೇಳಿ ಚೀನಾ ಸರ್ಕಾರ ಹೇಳಿದೆ. ಈ ಭೂಕಂಪನದ ಇತಿಹಾಸವೂ ಸಹ ಬಹಳ ದೊಡ್ಡದೇ ಇದೆ ಈ ಹಿಮಾಲಯ ಪ್ರದೇಶದಲ್ಲಿ. ಇದಕ್ಕಿಂತ ದೊಡ್ಡ ಭೂಕಂಪ ಆಗಿತ್ತು 2008ರಲ್ಲಿ. ನೆನಪಿರ್ಬೋದು, ನೇಪಾಳದಲ್ಲಿ ಕಠ್ಮಂಡುನಲ್ಲಿ ಭೂಕಂಪ ಆಗಿತ್ತು 2008ರಲ್ಲಿ. ಆಗ ಸರಿಸುಮಾರು 7.8 ಅಂತೇಳಿ ರಿಕ್ಟರ್ ಮಾಪನದಲ್ಲಿ ದಾಖಲಾಗಿತ್ತು. ಆಗ ಮೃತಪಟ್ಟವರ ಸಂಖ್ಯೆ ಈಗ 90 ಅಂತ ಹೇಳ್ತಾರೆ. ಆಗ ಮೃತಪಟ್ಟವರ ಸಂಖ್ಯೆ 2008ರಲ್ಲಿ 9,000 ಜನ ಮೃತಪಟ್ಟಿದ್ರು, 22,000 ಜನ ಗಾಯಗೊಂಡಿದ್ರು ನೇಪಾಳದಲ್ಲಿ ನಡೆದಂತಹ ಭೂಕಂಪನದಲ್ಲಿ. ಸರಿಸುಮಾರು 500,000 ಮನೆಗಳು ಆ ಸಂದರ್ಭದಲ್ಲಿ 2008ರಲ್ಲಿ ನಾಶ ಆಗಿತ್ತು. ಇನ್ನು 2024ರ ಜನವರಿಯಲ್ಲೂ ಸಹ ಈ ಚೀನಾ ಕಿರ್ಗಿಸ್ತಾನ್ ಗಡಿಯಲ್ಲೂ ಸಹ ಭೂಕಂಪನ ಆಗಿತ್ತು. ಇದು 7.0 ರಿಕ್ಟರ್ ಮಾಪನದಲ್ಲಿ ದಾಖಲಾಗಿತ್ತು ತೀವ್ರತೆ. ಆಗ ಸಾವು ನೋವು ಸಂಖ್ಯೆ ಕಡಿಮೆ ಇತ್ತು. ಒಂದು 3-4 ಜನ ಸಾವು ಕಂಡಿದ್ರು, ಒಂದಿಷ್ಟು ಜನ ಗಾಯಗೊಂಡಿದ್ರು. ಹೀಗೆ ಭೂಕಂಪನಗಳು ಈ ಪ್ರದೇಶದಲ್ಲಿ ಆಗ್ತಾನೆ ಇದ್ದಾವೆ. ಹಿಮಾಲಯ ಭಾಗದಲ್ಲಿ, ಹಿಮಾಲಯ ಆಸುಪಾಸಿನಲ್ಲಿ ಭೂಕಂಪನ ಆಗಾಗ ಆಗ್ತಾನೆ ಇರುತ್ತೆ. ಇನ್ನು 2023ರಲ್ಲಿ ಚೀನಾದಲ್ಲಿ ಮತ್ತೊಮ್ಮೆ ಭೂಕಂಪನ ಆಗಿತ್ತು. 142 ಜನ ಸಾವು ಕಂಡಿದ್ರು. ಈ ಭೂಕಂಪನ ಆಗಿದ್ದು ಚೀನಾದ ನೈಋತ್ಯ ಯುನ್ನಾನ್ ಪ್ರಾಂತದಲ್ಲಿ ಆದಂಥ ಭೂಕಂಪ ಇದು. ಇದು ಪ್ರವಾಸಿ ತಾಣವೂ ಆಗಿರೋದ್ರಿಂದ ಹಿಮಾಲಯ ಸುತ್ತಮುತ್ತಲಿನ ಭಾಗ, ಅಕ್ಕಪಕ್ಕದ ಭಾಗ, ನೇಪಾಳ ಆಗಿರ್ಬೋದು, ಟಿಬೆಟ್ ಆಗಿರ್ಬೋದು, ಭಾರತದ ಗಡಿ ಆಗಿರ್ಬೋದು, ಇದು ಹೆಚ್ಚು ಪ್ರವಾಸಿ ತಾಣಗಳನ್ನು ಹೊಂದಿದಂಥ ಜಾಗ. ಹಾಗಾಗಿ ಪ್ರವಾಸಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಬರ್ತಾರೆ. ಈ ಭೂಕಂಪನ ಏನು ಟಿಬೆಟ್ ಮತ್ತು ನೇಪಾಳ ಗಡಿಯಲ್ಲೇ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಆದಂಥ ಅತಿ ಹೆಚ್ಚು ತೀವ್ರತೆಯ ಭೂಕಂಪ ಇದು. 7.1 ಅಂತ ರಿಕ್ಟರ್ ಮಾಪನದಲ್ಲಿ ದಾಖಲಾಗಿರ್ತಕ್ಕಂಥ ಭೂಕಂಪ. ಬಿಹಾರದ ಹಲವು ಜಿಲ್ಲೆಗಳು, ದೆಹಲಿಯ ಕೆಲವು ಪ್ರದೇಶ, ಇನ್ನೂ ಹಲವು ಭಾಗಗಳಲ್ಲಿ ಭೂಕಂಪನದ ಅನುಭವ ಆಗಿದೆ. ಒಂದು 3-4 ನಿಮಿಷಗಳ ಅಂತರದಲ್ಲಿ 7.1 ಮತ್ತು 4.9 ಇಷ್ಟು ತೀವ್ರತೆಯ ಭೂಕಂಪನ ಆಗಿದೆ. ಹಾಗಾಗಿ ಜನರು ಆತಂಕಗೊಂಡು ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ ಚೀನಾದಲ್ಲಿ, ಟಿಬೆಟ್ ಭಾಗದಲ್ಲಿ. ಅದಕ್ಕೆ ರಕ್ಷಣಾ ಪಡೆಗಳನ್ನು ಸಹ ನಿಯೋಜನೆ ಮಾಡಲಾಗಿದೆ.